ಒರಿಜಿನಲ್. ನನ್ನ ರೂಮ್ನಲ್ಲಿ ಇಷ್ಟೊತ್ತಿಗೆ ಏನೋ ಮಾಡ್ತಿದ್ದೀರಿ ನೀವು? ಅದು ಅದು ನಿಮ್ಮ ಮೀಸೆ ಕೀಳಕ್ಕೆ ಬಂದಿದ್ವಿ. ಯಾಕೆ? ಅದು ನಮ್ಮಪ್ಪ ನೋಡಕ್ ನಿಮ್ ಥರನೇ ಇದ್ದಾರೆ, ಅವ್ರಿಗೆ ಮೀಸೆ ಇಲ್ಲ, ಅವರೇ ಡೂಪ್ಲಿಕೇಟ್ ಮೀಸೆ ಅಂಟಿಸ್ಕೊಂಡ್ಬಂದು ನಮ್ಗೆ ಆಟ ಆಡಿಸ್ತಾ ಇದ್ದಾರೆ ಅನ್ನೋ ಅಂತ ನಮ್ಗೆ ಡೌಟ್ ಬಂತು. ಅದಕ್ಕೆ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡಕ್ ಬಂದ್ವಿ. ಇದು ಒರಿಜಿನಲ್, ನಮ್ಮಪ್ಪ ಅಲ್ರಿ. ಓಹೋ, ಅದಾ? ಯಾವಾಗಲೂ ಕೇಳಬೇಕಾದ ಪ್ರಶ್ನೆ ಈಗ ಕೇಳ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ನನ್ನ ಹೆಸರು ಕೆಂಪಯ್ಯ ಅಂತ. ನಂದು ವಿರಾಜಪೇಟೆ. ದೇಶ ಸೇವೆ ಮಾಡಬೇಕು ಅಂತ ಆರ್ಮಿ ಸೇರಿಕೊಂಡೆ. ಆದರೆ ನನ್ನ ಹೈಟಿಗೆ ಅಡಿಗೆ ಕೆಲಸ ಕೊಟ್ಟರು. ಆದರೂ 30 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆದೆ. ಆದರೆ ನಮ್ಮ ಊರಿನ ಜನ ಎಲ್ಲ ಮಿಲ್ಟ್ರಿಲಿ ಇದ್ದಿದ್ದರಿಂದ ಕರ್ನಲ್ ಕೆಂಪಯ್ಯ ಅಂತ ಕರೀತಾರೆ. ಸೈನಿಕನಲ್ಲಿ ಶಿಸ್ತಿರುತ್ತಲ್ಲ, ಅದೇ ಶಿಸ್ತನ್ನ ಮನೆಯವ್ರ ಮೇಲೆಲ್ಲ ಹೇರಕ್ಕೆ ಶುರು ಮಾಡಿದೆ. ಯೋಚನೆ ಮಾಡಿದೆ. ಆಗಲೇ ಗೊತ್ತಾಗಿದ್ದು, ಪ್ರೀತಿನ ಶಿಸ್ತಿನಿಂದ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದಲೇ ಗೆಲ್ಲಬೇಕು ಅಂತ. ಇದೇ ನೋಡಪ್ಪ ನನ್ನ ಕತೆ. ಅಯ್ಯೋ, ನಿಮ್ಮ ಕತೆ ಸರಿ ಸಾರ್. ಈಗ ನಮ್ಮಪ್ಪನ ಕತೆ. ಶಿವರೇ, ಟೆನ್ಷನ್ ಮಾಡ್ಕೊಂಡ್ಬೇಡಿ ಮರ್ರೆ. ಈ ಕೇರಾಡಿ ಕಾಶಿನಾಥ್ ಪೊಲೀಸ್ ಒಂದಳಿ ಇಪ್ಪದೆ ಅಂತಕ್ಕೆ ನಾ ಹುಡುಕಿ ಕೊಡ್ತೆ. ಹೌದು ಮೈ ಬಾಯ್. ನನ್ನ ಹಾಗೆ ಅವರು ಸಹ ತಾವು ಮಾಡಿದ ತಪ್ಪನ್ನ ತಿದ್ದುಕೊಂಡು ನಿನಗೋಸ್ಕರ ಆದರೂ ಈ ಮನೆಗೆ ಬಂದೇ ಬರ್ತಾರೆ. ಯೋಚನೆ ಮಾಡಬೇಡ. ಓ ಮೈ ಗಾಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಮನೆ ಚಿಕ್ಕದಾದರೂ ನಿಮ್ಮೆಲ್ಲರ ಮನಸ್ಸು ಬಹಳ ದೊಡ್ಡದು ಅಂತ ಈ ಮನೆಗೆ ಬಂದಮೇಲೆ ನನಗೆ ಗೊತ್ತಾಯ್ತಪ್ಪ. ಸಾರಿ, ಹಾಗಂತ ನಿಮ್ಮ ಮನೆನ ನಾನು ತೆಗಳ್ತಾ ಇಲ್ಲ. ಹಾಗೆಲ್ಲ ಏನೂ ಇಲ್ಲ ಬಿಡಿ ಸರ್. ಇನ್ಫ್ಯಾಕ್ಟ್ ತಂದೆ ಆದವನು ಸ್ಟ್ರಿಕ್ಟಾಗೇ ಇರಬೇಕು, ಇಲ್ಲಾಂದರೆ ಮಕ್ಕಳು ಹಾಳಾಗ್ಬಿಡ್ತಾರೆ. ಆದರೆ ಮಕ್ಕಳು ಬೆಳೆಯೋವರೆಗೂ ಮಾತ್ರ ಅವ್ರ ಹತ್ರ ಸ್ಟ್ರಿಕ್ಟ್ ಆಗಿರಬೇಕು, ಬೆಳೆದ ಮೇಲೆ ಅವ್ರ ಜೊತೆ ಸ್ನೇಹಿತರ ಥರ ಇರಬೇಕು ಅಂತ ನಮ್ಮ ಮಾವ ಹೇಳಿದ ನೆನಪು ಸರ್. ಏನಮ್ಮ ನೀನು, ವಿಶ್ವನಾಥ ಅಲ್ಲ ಅಂತ ಗೊತ್ತಾದ ಮೇಲೆ ಅದೇನು ಸಾರು ಹುಳಿ ಅದೆಲ್ಲ ಯಾಕಮ್ಮ? ಬೇಡಮ್ಮ, ಮಾಮೂಲಾಗಿ ನೀನು ನನ್ನ ಮಾವ ಅಂತಾನೆ ಕರಿ, ನೀನು ನನ್ನ ಅಪ್ಪ ಅಂತ ಕರಿಯಪ್ಪ. ಆಗ ನನಗೆ ಹ್ಯಾಪಿ, ವೆರಿ ಹ್ಯಾಪಿ. ಅಪ್ಪ ಮಾವ, ಐ ಲೈಕ್ ಇಟ್. ಯಜಮಾನ್ರೆ, ಈಗ ಹ್ಯಾಪಿಯಾ? ಹ್ಯಾಪಿ, ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಶಿವು, ನೀವೇನಾ ನನ್ನ ಜಾಗದಲ್ಲಿ
ನಿನ್ನನ್ನು ಒಂದು ಮಗು ಅಂತ ತಿಳ್ಕೊಂಡಿದ್ದಾರೆ. ಏನೇ ಆಗಲಿ, ನಾನು ನೀನು ಒಂದೇ ರೂಪದಲ್ಲಿರೋದು ತುಂಬ ಒಳ್ಳೆಯದೇ ಆಯಿತು ಕಣೆಯ. ಇಲ್ಲಿದ್ರೆ ಇಂಥ ಒಳ್ಳೆಯ ಕುಟುಂಬದಲ್ಲಿ ಇರೋದಕ್ಕೆ ನನಗೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಇದಕ್ಕೋಸ್ಕರ ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕಪ್ಪ. ನಾನು ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಾವಿಬ್ಬರು ಒಂದೇ ಥರ ಇರೋದ್ರಿಂದ ನಿಮ್ಮನೇಲಿ ಇರೋದಕ್ಕೆ ನನಗೂ ಒಂದು ಅವಕಾಶ ಸಿಕ್ತು. ಪಾಪ ನಿಮ್ಮ ಮಗ ಸೊಸೆ ನೀವು ಯಾವಾಗ ಬರ್ತೀರೋ ಅಂತ ಕಾಯ್ತಾ ಇದ್ದಾರೆ. ಪಾಪ ಹೋಗಿ ಮೊದಲು ಅವ್ರ ಮುಖ ತೋರಿಸಿ. ಕರ್ನಲ್ ಸರ್, ಈಗಲಾದರೂ ಮನೆಗೆ ಬನ್ನಿ, ಪಾಪ ನಿಮ್ಮ ಮಗ ಕಾಯ್ತಾ ಇದ್ದಾರೆ. ಓಕೆ ಓಕೆ. ಶಿವು, ಗಿರಿಜಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಶಿವು ಏನೋ ಒಂದು ಬೈದ ಅನ್ನೋ ಕೋಪಕ್ಕೆ ನಾ ಮನೆ ಬಿಟ್ಟು ಹೊಟ್ಟೋದೆ. ಅದಕ್ಕೆ ಇಷ್ಟೆಲ್ಲ ಆಯಿತು. ಏನೇ ಆಗಲಿ, ಎಲ್ಲೇ ಹೋಗಲಿ, ನಮ್ಮವರಿಂದ ಸಿಗೋ ಪ್ರೀತಿ, ನಮ್ಮನೇಲಿ ಇರೋ ನೆಮ್ಮದಿ ಬೇರೆ ಎಲ್ಲೂ ಸಿಗೋದಿಲ್ಲ. ನಾನು ಮನೆ ಬಿಟ್ಟು ಹೋದ್ಮೇಲೆ ನೀವೆಲ್ಲ ತುಂಬ ನೊಂದ್ಕೊಂಡ್ರಿ ಅಂತ ನನಗೆ ಗೊತ್ತಾಯಿತು. ನನ್ನನ್ನು ಕ್ಷಮಿಸಿಬಿಟ್ರಪ್ಪ. ಅಪ್ಪ, ಕ್ಷಮಿಸು ಅಂತೆಲ್ಲ ಯಾಕಪ್ಪ ಕೇಳ್ತೀಯ? ಇನ್ನು ನಾನು ನಿನ್ನನ್ನು ಕ್ಷಮಿಸು ಅಂತ ಕೇಳಬೇಕು. ಇನ್ಮೇಲೆ ಇದ್ಯಾವುದು ರಿಪೀಟ್ ಆಗಲ್ಲ. ನಾನು ಯಾವತ್ತೂ ನಿನ್ನ ಮೇಲೆ ರೇಗೋದಿಲ್ಲ. ಇನ್ಮೇಲೆ ನಿನ್ಗೆ ಹೇಗೆ ಬೇಕೋ ಹಾಗಿರು. ನೀನು ಸ್ಟ್ರೈಟ್ ಆಗಿದ್ರು ಓಕೆ, ಸ್ಟ್ರಿಕ್ಟ್ ಆಗಿದ್ರು ಓಕೆ, ನನಗೇನು ಕೇಳಲ್ಲ. ಹೌದು ಮಾವ, ಒಟ್ನಲ್ಲಿ ನೀವು ನಮ್ಮ ಜೊತೆ ಇರಬೇಕು ಅಷ್ಟೆ. ಆಯ್ತಮ್ಮ, ಇನ್ಯಾವತ್ತೂ ಎಲ್ಲೂ ಹೋಗಲ್ಲ ನಾನು. ಅಮ್ಮ ಗಿರಿಜಾ, ನಿನ್ನ ಕೈ ಕಾಫಿ ಕುಡಿದು ಬಹಳ ದಿವಸ ಆಯಿತು ಅನಿಸ್ತಾ ಇದೆ. ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೀಯಮ್ಮ? ಸರಿ ಆಯಿತು. ಯಜಮಾನ್ರೆ ಬನ್ನಿ, ನಿಮ್ಮ ಹತ್ರ ಮಾತಾಡೋದು ತುಂಬ ಇತ್ತು. ಭಗವಂತ, ಅವತ್ತು ನೀನೇ ಎಲ್ಲವನ್ನು ಕಂಡುಹಿಡಿಬೇಕು ಅಂತ ಹೇಳಿದಾಗ ನಾನು ಏನಪ್ಪಾ ಕಂಡುಹಿಡಿಬೇಕು ಅನ್ನೋ ಗೊಂದಲದಲ್ಲಿದ್ದೆ. ಆದರೆ ಆ ಪ್ರಶ್ನೆಗೆ ನನಗೆ ಇವತ್ತು ಉತ್ತರ ಸಿಕ್ತು. ಶಿವಪ್ರಸಾದ್, ಕಣ್ಣನ್ನು ಮುಚ್ಚಿದಾಗ ಜಗತ್ತು ಕತ್ತಲೆ ಅನ್ಸುತ್ತೆ. ಆದರೆ ಜಗತ್ತಿಗೂ ಕಣ್ಣಿಗೂ ಮಧ್ಯೆ ರೆಪ್ಪೆ ಅನ್ನೋ ಪರದೆ ಇದೆ. ಜಗತ್ತು ಎಂದಿಗೂ ನಂದದ ನಂದಾದೀಪ. ಇಲ್ಲಿ ಬೆಳಕಿದೆ, ಜ್ಞಾನ ಇದೆ, ಅರ್ಥ ಇದೆ, ಅರಿವಿದೆ. ಆದರೆ ಅದನ್ನು ನೋಡಲು ರೆಪ್ಪೆ ಅನ್ನೋ ಪರದೆಯನ್ನು ಸರಿಸಬೇಕು. ಬೆಳಕು ಹರಿಬೇಕು. ಅರ್ಥ ಆಯಿತು ಭಗವಂತ. ನಮ್ಮ ಕೈಲಿ ಎಲ್ಲ ಇದ್ರೂ ಏನಿರಲ್ವೋ ಅದನ್ನೇ ಹುಡುಕ್ತಾ ಇರ್ತೀವಿ. ಆ ಹುಡುಕೋ ಭರದಲ್ಲಿ ನಮ್ಮ ಕೈಲಿ ಇರೋದನ್ನೇ ಕಳ್ಕೊಳ್ತೀವಿ. ಕಳ್ಕೊಂಡ್ಮೇಲೆ ಬಡ್ಕೋತೀವಿ. ಅಪ್ಪನ ವಿಷಯದಲ್ಲೂ ಇದೇ ಆಗಿತ್ತು. ನಾನು ಯಾವಾಗಲೂ ನಮ್ಮಪ್ಪ ಯಾಕೆ ಹಿಂಗೆ ಆಡ್ತಾರೆ, ಯಾಕೆ ನಿನ್ನ ಮಾತೇ ಕೇಳಲ್ಲ ಅಂತ ಕೊರಗ್ತಾ ಇದ್ದೆ. ಆಗ ನೀನು ಕೊಟ್ಟೆಲ್ಲ ಒಂದು ಹೈ ಡೋಸು. ಆಗ ನನಗೆ ಅರ್ಥ ಆಯಿತು, ನಮ್ಮಪ್ಪನೇ ವಾಸಿ, ಅವರೇ ನಮಗೆ ಸರಿ ಅಂತ. ಒಂದೇ ರೂಪ ಸೃಷ್ಟಿಯಲ್ಲಿ ಅಸಹಜ. ಇಲ್ಲಿ ಎಲ್ಲರಿಗೂ ವ್ಯತ್ಯಾಸವಿದೆ. ಎಲ್ಲರ ಆಸೆಯಲ್ಲೂ ಬದಲಾವಣೆ ಇದೆ. ಎಲ್ಲರ ಕನಸು ಬೇರೆ ಬೇರೆಯದ್ದೇ ಆಗಿದೆ. ಆದ್ದರಿಂದಲೇ ಒಬ್ಬರಿಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ಇನ್ನೊಬ್ಬರಿಗೆ ಅರ್ಥ ಮಾಡಿಸಲು ಸಾಧ್ಯವಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವಿಧಾನ. ಆ ವಿಧಾನ ಕೊಂಚ ನಿಧಾನ, ಆದರೆ ಸಫಲತೆ ಖಂಡಿತ. ನಿಜ ಭಗವಂತ. ಅಪ್ಪನಿಗೆ ಅವ್ರ ದಾರಿಯಲ್ಲೇ ಹೋಗಿ ತಿಳಿಸ್ತೀನಿ. ನಾನು ಕೂಡ ನನ್ನ ತಪ್ಪನ್ನು ತಿದ್ಕೊಳ್ತೀನಿ.
ಆದರೆ ನೀನನ್ನ ಕ್ಷಮಿಸ್ತೀಯ ಅಲ್ವಾ? ಕ್ಷಮೆ ಅನ್ನೋದು ಭ್ರಮೆ ಶಿವಪ್ರಸಾದ್. ಒಬ್ಬ ವ್ಯಕ್ತಿಗೆ ನೀವು ನೋವನ್ನುಂಟು ಮಾಡಿ ಕ್ಷಮೆ ಕೇಳಿ ಆತ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಕ್ಷಮಿಸಿದ್ದಾರೆ ಅಂತ ಅರ್ಥ? ಇರಬಹುದು. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ತನಗೆ ನೋವಾದರೂ ಕೂಡ ನಿನಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನೋವನ್ನ ತನ್ನೊಳಗೇ ಮರೆಮಾಚಿಕೊಂಡು ಸುಮ್ಮನೆ ಬಾಯಿ ಮಾತಿಗೆ ಕ್ಷಮಿಸಿದ್ದೀನಿ ಅಂತ ಹೇಳಿರ್ತಾರೆ. ಹಾಂ, ಹೌದು ಭಗವಂತ. ನಮ್ಮ ಆಫೀಸಲ್ಲಿ ಬಾಸ್ಕಿನೂ ಹಾಗೆ ಯಾವಾಗಲೂ ನನಗೆ ನೋವಾಗೋ ಹಾಗೆ ಮಾತಾಡ್ತಿರ್ತಾನೆ. ಕೆಲವೊಂದ್ಸರಿ ಸಾರಿನೂ ಕೇಳ್ತಾನೆ. ನನ್ನ ಮನ್ಸಲ್ಲಿ ನೋವಿದ್ರು ಇದನ್ನೆಲ್ಲ ಯಾಕೆ ಕಂಟಿನ್ಯೂ ಮಾಡಬೇಕು ಅನ್ನೋ ಕಾರಣಕ್ಕೆ ಆಯ್ತು ಬಿಡಪ್ಪ ಕ್ಷಮಿಸಿದ್ದೀನಿ ಅಂತ ಹೇಳ್ತೀನಿ. ಹಾಗಿದ್ಮೇಲೆ ಕ್ಷಮೆ ಅನ್ನೋದು ಭ್ರಮೆನೇ ತಾನೆ. ತಪ್ಪು ಮಾಡುವಾಗ ಅದರ ಅರಿವು ನಿಮಗಿರಲಿ. ತಪ್ಪು ಮಾಡೋದು ಸುಲಭ, ಆದರೆ ಅದನ್ನು ತೊಡೆದು ಹಾಕುವುದು ಕಷ್ಟ. ಹಾಗೆ ಪ್ರೀತಿಯೂ ಕೂಡ. ಪ್ರೀತಿಸುವುದು ಸುಲಭ, ಕಾಳಜಿ ವಹಿಸುವುದು ಸುಲಭ, ಆದರೆ ಅದನ್ನು ಸಂಭಾಳಿಸುವುದು ತುಂಬಾ ಕಷ್ಟ. ನೀವು ಕೊಡುವ ಪ್ರೀತಿ ಕೂಡಿಡುವ ಸಂಪತ್ತಿನಂತೆ. ಕೊಡುತ್ತಾ ಹೋದಷ್ಟು ದುಪ್ಪಟ್ಟಾಗಿ ನಿಮ್ಮ ಬಳಿಗೆ ಬರುವ ಸಾಧ್ಯತೆಯೇ ಹೆಚ್ಚು. ಆ ಪ್ರೀತಿ ಬಿಗಿಯಾಗಿರಬೇಕೆಂದು ಕೊಂಚ ಬಿಗಿಯಾಗಿ ಮುಷ್ಟಿ ಹಿಡಿದರೂ ಒಡೆದು ಹೋಗುವುದು ಎರಡು ಹೃದಯಗಳು. ನೆನಪಿರಲಿ, ಕಟ್ಟುನಿಟ್ಟಾದ ಜೀವನ ಶೈಲಿ ಒಳ್ಳೆಯದೇ, ಆದರೆ ಕಟ್ಟಿ ಹಾಕುವಷ್ಟು ಕಟ್ಟುನಿಟ್ಟಾಗಬಾರದು. ಪ್ರೀತಿಯೇ ಉಸಿರಾಗಬೇಕು ನಿಜ, ಆದರೆ ಉಸಿರುಗಟ್ಟಿಸುವಷ್ಟು ಬಿಗಿಯಾಗಬಾರದು. ಟೀ ತಗೊಳ್ಳಿ. ಅಕ್ಕ ನಾವು ಕೆಲಸ ಮಾಡಿದ್ದು ಎಷ್ಟೋ ಮನೆಯಲ್ಲಿ ಕೆಲ್ಸದ ದುಡ್ಡೇ ಕೊಡಲ್ಲ. ದುಡ್ಡಿರೋ ವಿಡಿಯೋ ಕಳಿಸ್ಬಿಟ್ಟು ಎಂತಕ್ಕೆ ಯೋಚನೆ ಮಾಡ್ತೀಯಾ, ಕೈಯಲ್ಲಿ ದುಡ್ಡಿದೆ ಊರಿಂದ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ನೀವು ಕೆಲ್ಸಕ್ಕೆ ಮುಂಚೆನೆ ಟೀ ಕೊಡ್ತಿದ್ದೀರಲ್ಲಕ್ಕ. ಅಯ್ಯೋ, ಕೊಟ್ಟಿರೋ ಟೀಗೆ ಟೀ ಎಸ್ಟೇಟೇ ಕೊಟ್ಟಂಗೆ ಮಾತಾಡ್ತಿದ್ಯಲ್ಲಪ್ಪ. ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಿರ್ತಾರೆ, ಇಂಡಿಯಾದಲ್ಲಿ ಟೀಮ್ ವರ್ಕ್ಗಿಂತ ಟೀ ಜಾಸ್ತಿ ವರ್ಕ್ ಆಗುತ್ತೆ ಅಂತ. ತುಂಬ ಕೆಲಸ ಮಾಡ್ತಿದ್ದೀರಾ, ಸುಸ್ತಾಗಿರುತ್ತೆ, ಅದಕ್ಕೆ ಟೀ ತೊಗೊಂಬಂದೆ. ಇದ್ರ ಜೊತೆ ಬಿಸ್ಕೆಟ್ ಏನಾದರೂ ಬೇಕಿದ್ರೆ ಕೇಳಿ, ತಂದ್ಕೊಡ್ತೀನಿ. ಅಕ್ಕ, ಊರಲ್ಲಿರೋ ನಮ್ಮ ಅವ್ವನೂ ನಿಮ್ಮಂಗೆಯ. ಮನೆ ತವ ಯಾರು ಬಂದ್ರೂ ಉಣ್ಣಕ್ಕಿಕ್ತ ಕಳ್ಸಕ್ಕಿಲ್ಲ. ಅವ್ರು ಏನಾದರೂ ಉಣ್ಣಕ್ಕಿಲ್ಲ ಅಂತ ಅಂದರೆ ಕೊನೆ ಪಕ್ಷ ಕಾಫಿನಾದರೂ ಕೊಟ್ಟು ಕಳಿಸ್ತಿದ್ರು. ಓ, ಈಗೇನು ಕಾಫಿ ಬೇಕು ಅಂತ ಕೇಳ್ತಿದ್ದೀರಾ? ಮಾಡ್ಕೊಂಬರ್ತೀನಿ. ನೀವು ಮಾಡ್ತಿರೋದು ನಮ್ಮನೆ ಕೆಲಸನೇ ಅಲ್ವಾ? ಎಲ್ಲಾದ್ರೂ ಉಂಟೇನಕ್ಕ, ಕೆಲಸ ನಿಮ್ಮನೆದೇ ಆಗಿರ್ಬೋದು, ಅದಕ್ಕೆ ನಾವು ಕಾಸಿಸ್ಕೊಂತೀವಲ್ಲ. ಕೆಲ್ಸದವ್ರನ್ನೂ ನಿಮ್ಮ ಮನೆಯವ್ರ ಥರ ನೋಡ್ತಿರಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಇಡೀ ಮನೆಗೆ ಬಣ್ಣ ಹೊಡೆದು ಬಿಸಾಕ್ತೀನಿ ಬಿಡಕ್ಕ. ಅಯ್ಯಯ್ಯೋ, ಅದೆಲ್ಲ ಏನು ಬೇಡ. ನಮ್ಮ ಯಜಮಾನ್ರು ಹೇಳಿದ್ದಾರೆ, ಮನೆ ಒಳಗಡೆ ಪೇಂಟ್ ಮಾಡ್ಸೋದೇನು ಬೇಡ ಅಂತ. ಈ ಹಿತ್ಲು ಗೋಡೆಗೆ ಒಂದು ಹೊಡೆದ್ರೆ ಸಾಕು. ಕುಡೀರಿ. ಸರಿ. ಅಲ್ಲ ರೀ, ಮನೆ ಹೊರಗಡೆ ಬಣ್ಣ ಹೊಡಿಸಿ ಒಳಗಡೆ ಹೊಡ್ಸಿಲ್ಲ ಅಂತಂದ್ರೆ ಚೆನ್ನಾಗಿರುತ್ತಾ? ನೀವೇ ಹೇಳಿ. ಚೆನ್ನಾಗಿರಲ್ಲ, ಹೊರಗಡೆನೂ ಬೇಡ ಬಿಡು. ಪರವಾಗಿಲ್ಲ ಬಿಡಿ. ಯಾರಾದರೂ ಮನೆ ಹೊರಗಡೆ ಬಣ್ಣ ಹೊಡ್ಸಿದ್ದೀರಾ, ಒಳಗಡೆ ಯಾಕೆ ಹೊಡ್ಸಿಲ್ಲ ಅಂತ ಕೇಳಿದ್ರೆ ನನಗೆ ಪೇಂಟ್ಸ್ ಮೇಲೆ ಅಲರ್ಜಿ ಅಂತ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಹಾಂ, ಇನ್ನೊಂದು ಥರ ಹೇಳಿನೂ ಮ್ಯಾನೇಜ್ ಮಾಡ್ಬೋದು ಗಿರಿ. ನಮ್ಮ ಮನೆ ಗೋಡೆಗಳ ಮೇಲೆ ಸ್ಕಂದ ಚಿಕ್ಕವನಿರ್ಬೇಕಾದ್ರೆ ABCD ಬರೆದಿದ್ದ ಆ ನೆನಪಿಗೆ ಗೋಡೆಗಳನ್ನೆಲ್ಲ ಹಾಗೇ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಆಗ ಜನ ನಮಗೆ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ಎಂತ ಶಿವ ಅವರೇ, ಬಣ್ಣದಲ್ಲೇ ಬದುಕು ಜನ ಇಪ್ಪತ್ತಿಗೆ ಮನೆಗೆ ಬಣ್ಣ ಹೊಡ್ಸೋಕೆ ಎಂತಕ್ಕೆ ಇಷ್ಟು ಸುಳ್ಳು ಹೇಳ್ತಿದ್ರಿ? ನೀವು ಹೊರಗೆ ಬಣ್ಣ ಹೊಡಿಸಿ, ಒಳಗೆ ನಾನು ಹೊಡಿಸ್ತೆ. ನೀವು ಒಳ್ಳೆ. ನಾನೊಂದು ಪಕ್ಷ ಒಗ್ಗರಣೆ ಹಾಕುವಾಗ ಸಾಸಿವೆ ಖಾಲಿ ಆದ್ರೆ, ಅಕ್ಕ ಸಾಸಿವೆ ಖಾಲಿಯಾಗಿದೆ ಕೊಡು ಅಂತ ಇಸ್ಕೊಂಡು ಹೋಗ್ತೀನಿ. ಅದೇ ನಮ್ಮ ಅಕ್ಕ ಅಕ್ಕಿ ಖಾಲಿ ಆದ್ರೂ ಒಂದಿನಕ್ಕೂ ಬಂದು ಕೇಳಿಲ್ಲ. ಪೇಂಟ್ ವಿಷಯಕ್ಕೆ ಹೋದ್ರಿ, ಇವರಿಬ್ರು ಸ್ವಾಭಿಮಾನದಲ್ಲಿ ಮೌಂಟ್ ಎವರೆಸ್ಟ್ನೇ ಹತ್ತು ಕೂತಿದ್ದಾರೆ. ಅದು ಸರಿ ಬಿಡು. ಸರಿ, ನನಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ ಗಿರಿ. ಅಪ್ಪ ಓ ಬಂದ್ಯಾ? ಹೊರಡ್ತೀನಿ. ಇದೇನು ಬ್ಯಾಗ್ ಹಿಡ್ಕೊಂಡು ಹೊರಟಿದ್ಯಾ?
ಮಂಗಳೂರು ಬಸ್ಸು ರಾತ್ರಿ 10 ಗಂಟೆಗಲ್ವೇನೋ ಇರೋದು? ಅಪ್ಪ, ಬೆಂಗಳೂರಿಂದ ಮಂಗಳೂರು ರೀಚ್ ಆಗೋದಕ್ಕೆ 8 ಅವರ್ ಬೇಕು. ಆದ್ರೆ ಇಲ್ಲಿಂದ ಮಂಗಳೂರು ಬಸ್ ರೀಚ್ ಆಗೋದಕ್ಕೆ 2.5 ಅವರ್ಸ್ ಬೇಕಾಗುತ್ತೆ ಈ ಟ್ರಾಫಿಕ್ ಅಲ್ಲಿ. ಅದಕ್ಕೆ ಬೇಗ ಹೊರಟಿದ್ದೀನಿ. ಏನ್ರಿ ನೀವು ಜೋರಾಗಿ ಹೇಳ್ತಿದ್ದೀರಾ? ಅಂತ ಕೇಳಿ. ಮತ್ತೆ ಹೇಳ್ಬೇಕಾ? ಓಹೋ, ನಾನು ಹೋಗ್ತಾ ಇರೋದು ಇಲ್ಲೇ ಪಕ್ಕದಲ್ಲಿರೋ ಮಂಗಳೂರಿಗಲ್ವಾ, ಅದನ್ನ ಹೇಳ್ಕೊಳಕ್ ನಾಚಿಕೆ. ಅದೇ ಮಲೇಷ್ಯಾಗ ಹೋಗಿದ್ದಿದ್ರೆ ಜೋರಾಗಿ ಹೇಳ್ಬೋದಾಗಿತ್ತು. ಕರೆಕ್ಟಾ? ಅದಲ್ವೋ ದಡ್ಡ, ಈಗ ನಮ್ಮನೇಲಿ ನಮ್ಮವ್ರು ಬಿಟ್ಟು ಇನ್ನೂ 2 ಇದ್ದಾರೆ. ಯಾರೇಳು? ಪೇಂಟರ್ಸು. ಅವ್ರ ಬಗ್ಗೆ ಅನುಮಾನ ಅಂತ ಅಲ್ಲ, ಆದರೆ ನಮ್ಮನೆ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ. ಅದಕ್ಕೆ ಹೇಳೋದು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂದೇಳಿ. ಅದಕ್ಕೆ ನೀವೆಲ್ಲೂ ಹೋಗಿಲ್ಲ, ಹೀಗೆ ಹೋಗಿ ಹಾಗೆ ವಾಪಸ್ ಬಂದ್ಬಿಡ್ತೀರಾ ಅನ್ನೋ ಹಾಗೆ ತೋರಿಸ್ಕೋಬೇಕು. ಆಗ ಶಿವ ಅವರು ಮನೇಲೇ ಇದ್ದಾರೆ ಅಂತ ಎಲ್ಲರೂ ಅನ್ಕೋತಾರೆ. ಅಲ್ಲಾಗಿರಿ, ಎಷ್ಟು ಸರಿ ಸಾಲದವ್ರ ಮನೆಗೆ ಬಂದಾಗ ಮನೇಲಿ ಇದ್ದು ಇಲ್ಲ ಅಂತ ಹೇಳ್ಸಿಲ್ಲ. ಈಗ ಮನೇಲಿ ಇಲ್ಲ ಅಂದರೂ ಇದೇನೋ ಥರ ತೋರಿಸ್ಕೋಬೇಕಾ? ಏನು ಮಿಡಲ್ ಕ್ಲಾಸ್ ಜೀವನನೋ ಏನೋ. ಹಂಗೂ ಇಲ್ಲ, ಹಿಂಗೂ ಇಲ್ಲ. ಭಾವ, ಈ ವಿಷಯನ ಬಿಡಿ. ಅಕ್ಕ, ಬಾವ ಮಂಗಳೂರಿಗೆ ಕೆಲ್ಸದ ಮೇಲೆ ಹೋಗೋದ್ರಿಂದ ಮದ್ವೆಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ನೀನಾದ್ರೂ ಬಾರೆ. ಇವತ್ತು ರಿಸೆಪ್ಷನ್ನ ಮುಗಿಸ್ಕೊಂಡು ನೈಟ್ ಅಲ್ಲೇ ಉಳ್ಕೊಂಡು ಬೆಳಿಗ್ಗೆ ದಾರೆ ಮುಗಿಸ್ಕೊಂಡು ಬರೋಣ. ಬಾವ, ನೀವಾದ್ರೂ ಹೇಳಿ. ಹೌದು ಗಿರಿ, ತುಂಬ ಹತ್ತಿರದ ನೆಂಟ್ರಲ್ವಾ, ಹೋಗದಿದ್ರೆ ಚೆನ್ನಾಗಿರಲ್ಲ. ಹೋಗಿ ಬನ್ನಿ. ನನ್ನ ಕೈಲಿ ಆಗಲ್ಲಪ್ಪ. ಯಾಕಪ್ಪ? ಚೋರೆ, ವಯಸ್ಸಾದವರಿಗೆ 108 ಸಮಸ್ಯೆ ಇರುತ್ತೆ, ಎಲ್ಲದನ್ನು ಹೇಳ್ಕೊಂಡ್ ಕತ್ತಮರ್ರ. ಮಾವ ಬರಲಿಲ್ಲ ಅಂದರೆ ನಾನೊಬ್ಳೆ ಹೇಗೆ ಬರೋಕ್ಕಾಗತ್ತೆ? ಕಾಶಿಯವರೇ, ಗೌರಿ, ನೀವು ಹೋಗಿ ಬನ್ನಿ. ನಾವು ನಾಳೆ ಬೆಳಗ್ಗೆ ಧಾರೆಗೆ ಬರ್ತೀವಿ. ಅಕ್ಕ, ಅಟ್ಲೀಸ್ಟ್ ಮಕ್ಳನ್ನಾದ್ರೂ ಕಳಿಸು. ಸ್ಕಂದಂಗೆ ಹೋಮ್ವರ್ಕು, ಯೂನಿಟ್ ಟೆಸ್ಟ್ ಅಂತೆಲ್ಲ ಇದೆ. ಪ್ರಣಿ ಕಾಲೇಜ್ ಟ್ರಿಪ್ಪಿಗೆ ಹೋಗಿದ್ದಾಳೆ. ಅದಕ್ಕೆ ನೀವು ಹೋಗಿ ಬನ್ನಿ. ಸರಿ, ಹಾಗೆ ಮಾಡುವ. ಶಿವರೇ, ಹುಷಾರ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ರೇ, ಬೇಗ ಹೋಗಿ ಬಂದ್ಬಿಡಿ. ರಾತ್ರಿ 10 ಗಂಟೆ ಒಳಗೆ ಬಂದ್ಬಿಡಿ. ಕಾಶಿ ಅವ್ರ ಪೊಲೀಸ್ ಅಲ್ವಾ, ಇವತ್ತು ಬೇಗ ಡ್ಯೂಟಿ ಮುಗಿಸಿ ನಮ್ಮನೆಲ್ಲೇ ಇರ್ತಾರೆ. ನೀವು ಬೇಗ ಬಂದ್ಬಿಡಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಯಾಕೆ? ಅರ್ಥ ಆಯ್ತು. ನಾವು ಹೊರಗಡೆ ಇದ್ರು ಮನೇಲೇ ಇದ್ದೀವಿ ಅಂತ ತೋರಿಸ್ಕೊಳಕ್ಕೆ, ಅದು ಅಕ್ಕಪಕ್ಕದವ್ರಿಗೆ ಗೊತ್ತಾಗ್ಲಿ ಅಂತ ಈ ಜೋರು ವಾಯ್ಸಲ್ಲಿ ಹೇಳ್ತಾ ಇದ್ದೆ. ಕರೆಕ್ಟಾ? ಕರೆಕ್ಟಾಗಿ ಹೇಳಿದ್ರಿ. ಆಹಾ, ಮಿಡ್ಲ್ ಕ್ಲಾಸ್ ಮಾನಸಕ್ಕಂಗೆ. ನಾವಿನ್ನು ಹೋಗಿ ಬರ್ತೇವೆ. ಹುಷಾರು. ಶರಣು ಶರಣು. ಶಿವರೇ, ಜೋಳಿಗೆ ಬಿಟ್ಬಿಟ್ರಿ. ಅಮ್ಮ ಗಿರಿಜಾ, ಮಾವ, ಒಂದು ಲೋಟ ಕಾಫಿ ತಮ್ಮಮ್ಮ. ತಂದೆ. ಏನಣ್ಣ ಗುಟ್ಟಾಗಿರೋ ಮ್ಯಾಟ್ರ? ಅಯ್ಯೋ, ಸ್ವಲ್ಪ ನಿಧಾನಕ್ಕೆ ಮಾತಾಡು, ಯಾರಿಗನ ಕೇಳಿಸ್ಬಿಟ್ಟಾತು. ನನ್ನ ಕಿವಿ ಮುಚ್ಚಿದ್ರೆ ನನ್ನನ್ನು ಬಿಟ್ಟು ಊರವ್ರಿಗೆಲ್ಲ ಕೇಳಿಸ್ತದೆ. ಲೇ, ಮುಟ್ನ ರಟ್ಟಾಗಂಗೆ ಕಿರ್ಚ್ತಾ ಇದೆಯಲ್ಲೋ, ಸ್ವಲ್ಪ ನಿಧಾನಕ್ಕೆ ಮಾತಾಡು. ಅದಕ್ಕೆ ತಲೆ ಮೇಲೆ ಯಾಕೆ ಹೊಡಿತೀಯಾ? ನಿಧಾನಕ್ಕೆ ಮಾತಾಡು ಅಂತ ಹೇಳು. ಲೇ, ಇದನ್ನಾದ್ರೂ ಚೂರು ನಿಧಾನಕ್ಕೆ ಮಾತಾಡೋ. ನೋಡು, ಇವತ್ತು ಈ ಮನೇಲಿ 3 ಜನ ಇರ್ತಾರೆ. ಅಂದರೆ ನಾನು, ನೀನು, ಇನ್ನೊಬ್ರ? ಅಯ್ಯೋಲೇ, ನಾವಲ್ವೋ 3 ಜನ ಅಂತಂದರೆ, ಒಂದು ಆ ಹೆಂಗ್ಸು, ಇನ್ನೊಂದು ಮಗು, ಮತ್ತೊಂದು ಆ ವಯಸ್ಸಾಗಿರೋ ತಾತ. ಇವ್ರು 3 ಜನನೂ ವೇಸ್ಟ್ ಕ್ಯಾಂಡಿಡೇಟೇ. ಬೆಳಿಗ್ಗಿಂದ ಸಂಜೆವರೆಗೂ ಇವ್ರು 3 ಜನನೇ ಇರ್ತಾರೆ. ಮನೆ ಓನರು ಊರಿಗೆ ಹೋಗಿದ್ದಾನೆ. ಇಂಥ ಅದೃಷ್ಟ ಯಾರಿಗೋ ಸಿಗುತ್ತೆ? ಊರಿಗೆ ಹೋಗೋದು ಅದೃಷ್ಟನಾ? ನಮ್ಮೂರು ದರಿದ್ರ ಅಂತ ನಾನೇ ಊರು ಬಿಟ್ಟು ಬಂದಿದ್ದೀನಿ. ಈಗ ಊರಿಗೆ ಹೋಗೋದೇ ಅದೃಷ್ಟ ಅಂತೀಯಲ್ಲಣ್ಣ? ಅಯ್ಯೋ, ನಿನ್ಗೆ ಅರ್ಥ ಆಗಲ್ಲ. ಮನೇಲಿ ಹೆಂಗ್ಸು ಮತ್ತು ವಯಸ್ಸಾದವರು ಇದ್ದರೆ ಕಳ್ತನ ಮಾಡೋಕ್ಕೆ ಒಳ್ಳೆ ಟೈಮು. ಅದಕ್ಕೋಸ್ಕರ ಬೇಡ್ಕೋತಾ ಇದ್ದೀನಿ, ನಿನ್ನ ನಂಬಿ ಹೋಗ್ತಾ ಇದ್ದೀನಿ. ಮನೇಲಿ ವಯಸ್ಸಾಗಿರೋ ಅಪ್ಪ, ಹೆಂಡತಿ, ಮಕ್ಕಳು ಎಲ್ಲರೂ ಇದ್ದಾರೆ. ಅವರನ್ನು, ನಮ್ಮ ಮನೇನ ಕಾಯೋ ಜವಾಬ್ದಾರಿ ನಿಂದು.